ಮಂಗಳೂರಿನ ಫಳ್ನೀರ್ನಲ್ಲಿ ಎಂಎಫ್ಸಿ ಚಾಯ್ ಮಾರ್ಟ್ನ 14ನೇ ಔಟ್ಲೆಟ್ ಶುಕ್ರವಾರ ಶುಭಾರಂಭಗೊಂಡಿತು. ಇದರ ಉದ್ಘಾಟನೆಯನ್ನು ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಮಾಜಿ ಮೇಯರ್ ಅಶ್ರಫ್ ಉದ್ಘಾಟಿಸಿದರು. ನೂತನ ಮಳಿಗೆಗೆ ಆಗಮಿಸಿದ ನಂದನ್ ಮಲ್ಯ, ಹೇಮಂತ್ ಶೆಟ್ಟಿ, ಕಾರ್ಪೊರೇಟರ್ ನವೀನ್ ಡಿಸೋಜಾ, ಸುಹೇಲ್ ಕಂದಕ್ ಸೇರಿದಂತೆ ಹಲವಾರು ಅತಿಥಿಗಳಿಗೆ ಗೌರವ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಎಂಎಫ್ಸಿ 14ನೇ ಔಟ್ಲೆಟ್ಗೆ ಗಣ್ಯರು ಶುಭಾಶಯ ತಿಳಿಸಿದರು. ಚಾಯ್ ಮಾರ್ಟ್ ಎಂಬ ಒಂದು ವಿನೂತನವಾದಂತಹ ಶಾಖೆಯನ್ನು ಫಳ್ನೀರ್ನಲ್ಲಿ ಆರಂಭಿಸಿದ್ದಾರೆ. ಎಂಎಫ್ಸಿ ಚಾಯ್ ಮಾರ್ಟ್ ಆರಂಭಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಮಿತ್ರರಾದಂಥ ಮಾಜಿ ಮೇಯರ್ ಅಶ್ರಫ್ ರವರು, ಇಮ್ರಾನ್ ರವರು, ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮತ್ತು ಸಿದ್ದಿಕ್ ರವರ ಎಲ್ಲ ಆತ್ಮೀಯ ಸ್ನೇಹಿತರು, ಬಂಧು ಭಗಿನಿಯರು ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಿಜವಾಗಿಯೂ ಮಂಗಳೂರು ನಗರ ಭಾಳಷ್ಟು ವೇಗವಾಗಿ ಬೆಳೆಯುತ್ತಾ ಇದೆ. ಈ ಬೆಳೆಯುತ್ತಿರುವ ಸಂದರ್ಭದಲ್ಲಿ ಜನರ ಅನೇಕ ಬೇಡಿಕೆಗಳಲ್ಲಿ ಒಂದು ಇಂಥ ಚಾಯ್ ಮಾರ್ಟ್. ಯಾಕೆಂದರೆ ಜನರಿಗೆ ಭಾಳಷ್ಟು ತುರ್ತಾಗಿ ಕೆಲಸ ಇರುವಂಥ ಸಂದರ್ಭದಲ್ಲಿ ಇಂಥ ಚಾಯ್ ಮಾರ್ಟ್, ಇಂಥ ಸಣ್ಣ ಹೋಟೆಲ್ಗಳು ಭಾಳಷ್ಟು ಪರಿಣಾಮವನ್ನು ಬೀರ್ತದೆ. ಅದರಿಂದ ಸಿದ್ದಿಕ್ರವರು ತಮ್ಮ ಸಂಸ್ಥೆಯ ಮೂಲಕ 14ನೇ ಶಾಖೆ ಅವರು ಆರಂಭ ಮಾಡಬೇಕಾದ್ರೆ ಎಲ್ಲ ಶಾಖೆಗಳಲ್ಲಿ ಅವರು ಯಶಸ್ಸನ್ನು ಸಾಧಿಸಿದ್ದಾರೆ. ಇದಕ್ಕೆ ಅವರು ಗ್ರಾಹಕರಿಗೆ ನೀಡಿದಂಥ ಸೇವೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಹೋಟೆಲ್ ಉದ್ಯಮದಲ್ಲಿ ಶುಚಿತ್ವ ಮತ್ತು ಸೇವೆ ಭಾಳಷ್ಟು ಮುಖ್ಯವಾದದ್ದು ಮತ್ತು ಗುಣಮಟ್ಟ, ಈ ಮೂರನ್ನು ಕಾಯ್ದುಕೊಂಡವರು ಇವತ್ತು ಗುಣಮಟ್ಟ ಮತ್ತು ಸೇವೆಯನ್ನು ಕಾಯ್ದುಕೊಂಡು ಗ್ರಾಹಕರ ಪ್ರೀತಿ ಮತ್ತು ಪ್ರೋತ್ಸಾಹ ಮತ್ತು ವಿಶ್ವಾಸವನ್ನು ಗಳಿಸಿಕೊಂಡಿದ್ದಾರೆ. ಯಾವುದೇ ಸಂಸ್ಥೆ ಒಂದು ಬೆಳೆಯಬೇಕಾದರೆ ಅದಕ್ಕೆ ಗ್ರಾಹಕರ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಭಾಳಷ್ಟು ಮುಖ್ಯವಾಗುತ್ತೆ. ಸಿದ್ದಿಕ್ರವರು ಯುವಕರು, ಇನ್ನೂ ಭಾಳಷ್ಟು ಭವಿಷ್ಯ ಇದೆ. ಬೆಳೆಯುತ್ತಿರುವ ಮಂಗಳೂರು ನಗರಕ್ಕೆ ಅವರು ಇವತ್ತಿನ 14ನೇ ಶಾಖೆಯನ್ನು ಆರಂಭಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶಾಖೆಯನ್ನು ಆರಂಭಿಸಿ 1-2 ವರ್ಷಗಳಲ್ಲಿ ಅವರು 100 ಶಾಖೆಯನ್ನು ಆರಂಭಿಸುವಂಥ ಶಕ್ತಿಯನ್ನು ಅವರಿಗೆ ದೇವರು ಕೊಡಲಿ. ಗ್ರಾಹಕರು ಖಂಡಿತವಾಗಿ ಅವರಿಗೆ ತಮ್ಮ ಪ್ರೋತ್ಸಾಹವನ್ನು ಕೊಡ್ತಾರೆ. ಎಂಎಫ್ಸಿ ಚಾಯ್ ಮಾರ್ಟ್ ಫಳ್ನೀರ್ ಈಗ 14ನೇ ಶಾಖೆ ಇವತ್ತು ಉದ್ಘಾಟನೆಗೊಂಡಿದೆ. ನಿಜವಾಗಿ ಹೆಮ್ಮೆ ಆಗ್ತಾ ಇದೆ. ಸಿದ್ದಿಕ್ ಅವರ ಒಂದು ಸಾಧನೆ. ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ನಾವು ಏನು ಕನಸನ್ನು ಕಾಣ್ತಾ ಇದ್ದೇವೆ, ಅದೇ ರೀತಿ ಫಳ್ನೀರ್ ರಸ್ತೆಯಲ್ಲಿರುವಂಥದ್ದು ಅವ್ರದ್ದು ಏನೋ ಇಲ್ಲಿ 10 ಒಂದು ಶಾಖೆಯನ್ನು ಇಲ್ಲೇ ವಠಾರದಲ್ಲಿದೆ. ಈ ಒಂದು ಫಳ್ನೀರ್ ಒಂದು ಏರಿಯಾವನ್ನೇ ಅವರು ರಾತ್ರಿ ಒಂದು ನೋಡುವಾಗ ಒಂದು ಸುಂದರವಾದ ಒಂದು ನಗರಕ್ಕೆ ಕಾಣ್ತಾ ಇದೆ. ಹಾಗಿರುವಾಗ ಸಿದ್ದಿಕ್ ಅವರ ಏನು ಶಾಖೆ ಮಾಡೋದೊಂದು ದೊಡ್ಡ ವಿಷಯನಲ್ಲ, ಅದನ್ನು ಮುಂದುವರಿಸಿಕೊಂಡುವಂಥ ಅದೊಂದು ಛಲ. ಯಾಕೆಂದರೆ ಯಾವುದೊಂದು ಶಾಖೆ ನಾವು ಮಾಡುವ 1-2 ಮಾಡ್ತೇವೆ, ಮತ್ತು ಅದು ಹಂತವಾಗಿ ಅದು ಕುಸಿತ ಬೀಳ್ತಾ ಇದೆ. ಆಗಿರುವಾಗ ಸಿದ್ದಿಕ್ ಅವರು ಈಗ 14 ಶಾಖೆ ಮಾಡಿದ್ರು. ದ್ಯಾರ್ಲೆಕಟ್ಟೆಯಲ್ಲೂ ಕೂಡ ಅಲ್ಲಿ ಕೂಡ ಒಂದು ಶಾಖೆಯನ್ನು ಓಪನ್ ಮಾಡಿದರು. ನಾಳೆದು ನಮ್ಮ ಸ್ಟೇಟ್ ಬ್ಯಾಂಕ್ ಹತ್ರ ಕೂಡ ಒಂದು ಆಗ್ತಾ ಇದೆ, ಮತ್ತು ಪಾಂಡಿಸರದಲ್ಲಿ ಕೂಡ ಒಂದು ಆಗ್ತಾ ಇದೆ. ಇವರೊಂದು ಗುಣ ಅಂತ ಹೇಳಿದರೆ, ಯಾಕೆಂದರೆ ಯಾವ ಕಡೆ ಅಲ್ಲಿ ಮೇನ್ ಸ್ಪಾಟ್ ಏನಿರ್ತದೆ ಅದನ್ನು ಹೆಸರಿಟ್ಟುಕೊಂಡು ಮಾಡ್ತಾ ಇದ್ದಾರೆ. ಈಗ ನಮ್ಮ ಸ್ಟೇಟ್ ಬ್ಯಾಂಕ್ ಹತ್ರ ಚಾಯ್ ಬ್ಯಾಂಕ್ ಅಂತ ಹೇಳಿಕೊಂಡು, ಮತ್ತು ನಮ್ಮ ಪಾಂಡಿಸರದಲ್ಲಿ ಚಾಯ್ ಗೇಟ್ ಅಂತ ಹೇಳಿಕೊಂಡು, ಈ ರೀತಿ ಒಂದು ಹೊಸ ರೀತಿಯಲ್ಲಿ ಅವರನ್ನು ಹೆಸರಿಟ್ಟುಕೊಂಡು ನಿಜವಾಗಿ ಹೇಳಬೇಕಾದ್ರೆ ತುಂಬ ಸಂತೋಷ. ಯಾಕೆಂದರೆ ಅವರೊಂದು ನಡೆ ಮತ್ತು ಜನರ ಒಂದು ಪೋಷಿಸುವಂಥ ಕೆಲಸ ಮತ್ತು ಜನರ ಹತ್ರ ಮಾತುಕತೆ ಮಾಡುವಂಥ, ಮತ್ತು ಪ್ರತಿಯೊಂದು ಅವರ ಶಾಖೆ ಎಲ್ಲೆಲ್ಲಿದೆ ಅಲ್ಲಿ ಕೂಡ ಅವರು ವಿಸಿಟ್ ಮಾಡಿಕೊಂಡು ಏನು ತೊಂದರೆ ಕೊರತೆ ಬರದೇ ರೀತಿಯಲ್ಲಿ ಜನರಿಗೆ ಏನಾದರೂ ಕಮ್ಮಿ ಆಗದ ರೀತಿಯಲ್ಲಿ ಈ ರೀತಿ ನೋಡಿಕೊಂಡು ಈ ಬೆಳೀತಾ ಇದ್ದಾರೆ. ಖಂಡಿತವಾಗಿ ಶಶಿಧರ್ ಹೆಗ್ಡೆ ಹೇಳಿದ ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ಭವಿಷ್ಯದಲ್ಲಿ ಮಂಗಳೂರು ಸಿಟಿಯಲ್ಲಿ ಅಲ್ಲ ಮತ್ತು ಹೊರಗಡೆ ಕೂಡ ಒಂದು ಉತ್ತಮ ಎಂಎಫ್ಸಿ ಅಂತ ಹೆಸರು ಆಗಲಿ, ಮತ್ತು ಇನ್ನೂ 100ಕ್ಕಿಂತ ಹೆಚ್ಚು ಶಾಖೆಯನ್ನು ಹೊರಗೆ ಒದಗಿಸಿ ಬರಲಿ ಅಂತ ಹೇಳಿಕೊಂಡು ಶುಭಾಶಯ ಹೇಳುತ್ತಾ ಅವರ
ತಂಡಕ್ಕೆ ಮತ್ತು ಅವರ ಸಮುದಾಯಕ್ಕೆ ಮತ್ತು ಅವರ ಇಡೀ ಕುಟುಂಬಕ್ಕೆ ನನ್ನ ಪ್ರೀತಿಯ ಒಂದು ಅಭಿನಂದನೆ ಮತ್ತು ಧನ್ಯವಾದ ಹೇಳ್ತಾ ಇದ್ದೀನಿ. I would like to say a huge congratulations on the 14th outlet of MFC. I think that's a great achievement. So I think we all need to have a round of applause for that. Also, I think MFC has set a benchmark on the hearts of every Mangalorean. Everywhere you go, when you think of having chai, spending a nice evening, what comes to our mind is MFC. So I thank you all for inviting me and having all of us here today. And we wish you huge congratulations and hope you have a lot of achievements in your success as ನಾನು ನಿಮ್ಮ ಪ್ರೀತಿಯ MFC ಸಿದ್ದಿ. ನಮ್ಮದು MFC ಚಾಯ್ ಮಾರ್ಟ್ MFC 14ನೇ ಔಟ್ಲೆಟ್ ಇವತ್ತು ನಾವು ಇವತ್ತು ಓಪನ್ ಮಾಡಿದ್ದೇವೆ. ಅದು ಮಂಗಳೂರಿನ ಹೃದಯ ಭಾಗವಾದ ಫಳ್ನೀರಿನಲ್ಲಿ. ನನ್ನ ಹತ್ರ ಎಲ್ಲರೂ ಕೇಳ್ತಾ ಇರ್ತಾರೆ, ನೀನು ಫಳ್ನೀರಿನಲ್ಲೇ ಯಾಕೆ ಇಷ್ಟೊಂದು ಔಟ್ಲೆಟ್ ಮಾಡ್ತಾ ಇದ್ದೀಯಾ ಅಂತೇಳಿ. ಅದು ಯಾಕೆ ಅಂತ ಹೇಳಿದರೆ, ನಾನು ಇಷ್ಟವರೆಗೆ ಯಾರ ಹತ್ರ ಸಹ ಹೇಳಿರಲಿಲ್ಲ. 2016 ನನ್ನ MFC ನಾನು ಪ್ರಥಮವಾಗಿ ಸ್ಟಾರ್ಟ್ ಮಾಡಿದಂಥ ಔಟ್ಲೆಟನ್ನು ಲಾಕ್ ಮಾಡಿ MFC ನೋ ಮೋರ್ ಅಂತೇಳಿ ಕೆಲವು ಮಾಧ್ಯಮದಲ್ಲಿ ಬಂದಿತ್ತು. ಎಲ್ಲರೂ ಕೇಳ್ತಾ ಇದ್ರು, ಇನ್ನು ಫಳ್ನೀರಲ್ಲಿ MFC ಇಲ್ಲ, ಫಳ್ನೀರಲ್ಲಿ MFC ಎಲ್ಲಿದೆ ಅಂತ ನನ್ನ ಹತ್ರ ಕೆಲವು ಜನ ಕೇಳ್ತಾ ಇದ್ರು. ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡು ಈಗ MFC ಬಿಟ್ಟು ಫಳ್ನೀರಲ್ಲಿ ಬೇರೆ ಏನಿದೆ ಅಂತ ಕೇಳುವಂಥ ಪರಿಸ್ಥಿತಿ ಮಾಡಿದ್ದೇನೆ. ಚಾಲೆಂಜ್ ಆಗಿ ತಗೊಂಡು 500 ಮೀಟರ್ ಒಳಗೆ 7ನೇ ಔಟ್ಲೆಟನ್ನು ಫಳ್ನೀರಲ್ಲಿ ಮಾಡಿದ್ದೇನೆ. ಅದು ಮಾತ್ರವಲ್ಲ, ಮಂಗಳೂರಿನ ಎಲ್ಲ ಕಡೆಯೂ ಎಲ್ಲ ಗಲ್ಲಿಯಲ್ಲಿಯೂ MFCಯನ್ನು ಕೊಂಡೋಗಿ ಎಲ್ಲರಿಗೂ MFCಯ ಶುಚಿರುಚಿಯಾದ ತಿಂಡಿಯನ್ನು ನೀಡುವ ಒಂದೇ ಉದ್ದೇಶ ನನ್ನದಾಗಿರುತ್ತದೆ. ಇಷ್ಟವರೆಗೆ ಸಹಕರಿಸಿದಂತೆ ಮುಂದೆಯೂ ಎಲ್ಲರೂ ಸಹಕರಿಸಬೇಕಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. Hello everyone, and congratulations to my dad, and behind him so much people were supporting him, and few more outlets will come this year only. Hope this year brings 20 plus 20 outlets. And always for future. Thanks. ಹಿಂದೂ ವಾರ್ಡಲ್ಲಿ MFC ಗ್ರೂಪ್ ಆಫ್ ಹೋಟೆಲ್ಸ್ ಬ್ಯಾಂಗ್ಳೂರ್ ಇವರ ಸಿದ್ದಿಕ್ ಅವರ ಮಾಲಕತ್ವದಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಬಹುಶಃ ಇದು 14ನೇ ಸಂಸ್ಥೆ ಆಗಿರ್ತದೆ. ನಾನು ನೋಡ್ತೇನೆ, ತುಂಬ ವರ್ಷದಿಂದ MFC ಅವರು ನನ್ನ ವಾರ್ಡಲ್ಲಿ ತುಂಬ ಕಾರ್ಯಾಚರಣೆ ಮತ್ತು ಹಲವು ಮಂದಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅವರ ತಿಂಡಿ ತಿನಿಸುಗಳು ಎಲ್ಲ ಅದ್ಭುತವಾಗಿದೆ, ತುಂಬ ರುಚಿಕಾರ ಕೂಡ ಆಗಿದೆ. ನಾನು ನಮ್ಮ ಮಿತ್ರರಾದ ಸುಹೇಲ್ರವರು ಯಾವಾಗಲೂ ನನ್ನ ಹತ್ರ ಜಗಳ ಮಾಡ್ತಾರೆ, MFC ಅವರಿಗೆ ನಾವು ಸಪೋರ್ಟ್ ಮಾಡಬೇಕು. ನಾನು ಯುವಕರು ಅಂತ ಹೇಳಿ ಇವರಿಗೆ ನಾನು ಸಪೋರ್ಟ್ ಕೂಡ ಮಾಡಬೇಕು. ಸಿದ್ದಿಕ್ ಅವರು ಯಾವುದೇ ಒಂದು ಕೆಲಸ ಮಾಡಿದರೆ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರ ಈ ಮಳಿಗೆಗಳೆಲ್ಲ ಒಳ್ಳೆ ಕ್ಲೀನಾಗಿ, ಅವರ ನೌಕರರು ಕೂಡ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಗ್ರಾಹಕರಿಗೆ ಸ್ಪಂದನೆ ಕೂಡ ಮಾಡ್ತಾರೆ. ಸ್ಪಂದನೆ ಕೊಟ್ಟಿದ್ದರಿಂದ ಬಹುಶಃ 14ನೇ ಮಳಿಗೆಯನ್ನು ಮಾಡಿದ್ದಾರೆ. ರುಚಿಕರವಾದ ತಿನಿಸುಗಳನ್ನು ಕೂಡ ಅವರು ತಯಾರು ಮಾಡೋದ್ರಲ್ಲಿ ನಿಪುಣರು. ಒಳ್ಳೆ ಗ್ರಾಹಕರಿಂದ ಪ್ರೀತಿಯನ್ನು ಕೂಡ ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಇನ್ನೂ ಕೂಡ ವಿಸ್ತರಣೆ ಆಗಲಿ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲಿ ವಿಸ್ತರಣೆ ಆಗಲಿ ಎಂದು ಶುಭಾರಿಸ್ತಾ, ಸಿದ್ದಿಕ್ ಅವರ ನೌಕರರೊಂದಿಗೆ ಕೂಡ ನಾನು ಶುಭಾರಿಸ್ತಿದ್ದೇನೆ. ವೇಗವಾಗಿ ಬೆಳೆತಿರುವಂಥ ಒಂದು ನಗರ, ಒಂದು ಸ್ಮಾರ್ಟ್ ನಗರ. ಹಾಗಾಗಿ ನಮ್ಮ ನಗರಕ್ಕೆ ಸಾಮಾನ್ಯವಾಗಿ ದೇಶದ ಹಾಗೂ ಪ್ರಪಂಚದ ಬೇರೆ ಬೇರೆ ಕಡೆಯಿಂದ ಜನರು ಇವತ್ತು ಇಲ್ಲಿ ಮಂಗಳೂರಿಗೆ ಬರ್ತಾ ಇದ್ದಾರೆ, ಉದ್ದಿಮೆಗೋಸ್ಕರ ಹಾಗೂ ವಿದ್ಯಾಭ್ಯಾಸಗೋಸ್ಕರ. ಹಾಗಿರಬೇಕಾದ್ರೆ ಒಳ್ಳೆಯ ರುಚಿಕರವಾದ ತಿಂಡಿ ತಿನಿಸುಗಳು ಸಿಗಬೇಕಂತ ಹೇಳುವಂಥದ್ದು ಎಲ್ಲರ ಆಸೆ. ಆ ನಿಟ್ಟಿನಲ್ಲಿ ಇವತ್ತು ಏನು MFCಯ ಈ ಚಾಯ್ ಪಾಯಿಂಟ್ ಏನು ಪ್ರಾರಂಭ ಆಗಿದೆ, ಇವರಿಗೆ ಶುಭವಾಗಿ ಈ ಸಂದರ್ಭದಲ್ಲಿ ಕೋರ್ತೇನೆ. ಇವರು ಈ ಉದ್ಯಮದಲ್ಲಿ ಯಶಸ್ಸನ್ನು ಕಾಣಲಿ. ಈ ಚಾಯ ಜೊತೆಗೆ ಒಳ್ಳೆಯಾದಂಥ ಚರ್ಚೆಗಳು, ಮಂಗಳೂರಿಗೆ ಪೂರಕವಾದಂಥ, ಈ ದೇಶಕ್ಕೆ ಪೂರಕವಾದಂಥ ಚರ್ಚೆಗಳು ಈ ಭಾಗದಲ್ಲಿ ನಡೀಲಿ ಅಂತ ಹೇಳಿ ಎಲ್ಲ ಮಾಲಕರು ಮತ್ತು ಸಿಬ್ಬಂದಿ ವರ್ಗಗಳವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ.